ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ದೇವರ ಜನರಿಗೂ ಬೇಗನೆ ಬರುವಂತ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ಎಲ್ಲ ಪ್ರಿಯ ದೇವರ ಮಕ್ಕಳು, ಪ್ರಿಯ ಸ್ನೇಹಿತರೆ, ನೀವು ಸುಕ್ಷೇಮವಾಗಿದ್ದೀರಿ ಎಂಬುದಾಗಿ ನಂಬುತ್ತೇನೆ. ಟ್ರೂ ವಿಷನ್ ಚಾನೆಲ್ ನಡೆಸುತ್ತಿರುವಂತ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನ ಸ್ವಾಗತ ಮಾಡಿಕೊಳ್ಳುತ್ತೇನೆ. ಇವತ್ತಿನ ಆತ್ಮೀಯ ಚಿಂತೆಗಾಗಿ ಹೋಗುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ದೇವರ ಸಮ್ಮುಖದಲ್ಲಿ ಆಗಿದ್ದೇನೆ. ಪ್ರಿಯರೇ, ನಾವು ಕಳೆದ ದಿವಸ ಚಿಂತಿಸಿರುವಂತ ವಿಷಯವಾಗಿದೆ. ಅಪೊಸ್ತಲರು ಕಲಿಸಿರುವಂತ ಉಪದೇಶದ ಮೂರನೆಯ ಭಾಗವಾದಂತ ದೇಶೀಯ ಸ್ನಾನ ಎಂಬುದಾಗಿ, ದೇಶೀಯ ಸ್ನಾನದ ಕುರಿತಾಗಿ ನಾವು ಕಳೆದ ದಿವಸ ಚಿಂತಿಸಿತ್ತು. ಹಾಗಾದರೆ ಅದರ ಬಾಕಿ ಭಾಗಗಳು ನಮಗೆ ಇವತ್ತು ಚಿಂತಿಸುವುದಕ್ಕೆ ನಾನು ಕರ್ತನಲ್ಲಿ ಬಯಸುತ್ತೇನೆ. ದೇಶೀಯ ಸ್ನಾನ ಹೊಂದಿಕೊಳ್ಳಬೇಕಾಗಿರುವವರು, ದೇಶೀಯ ಸ್ನಾನ ಹೊಂದಿದವರು, ಇನ್ನು ಹೊಂದಬೇಕಾಗಿ ನಿರ್ಧಾರಕ್ಕೆ ಬಂದಿದ್ದವರು, ಈ ವಿಡಿಯೋ ಕೇಳುವವರು, ಕಾಣುವವರು ಆಗಿದ್ದರೆ ನಿಮಗದು ಬಹಳ ಅನುಗ್ರಹವು ಆಶೀರ್ವಾದಕರವೂ ಆಗುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. ಅದರಿಂದ ನಮ್ಮ ಇವತ್ತಿನ ಕ್ಲಾಸಿಗೆ ಹೋಗುವುದಕ್ಕಾಗಿ ಕರ್ತನಲ್ಲಿ ಇಷ್ಟಪಡುತ್ತೇನೆ. ನಾವು ಕಳೆದ ದಿವಸ ದೇಶ ಸ್ನಾನದ ಕಾರ್ಯಗಳನ್ನ ಚಿಂತಿಸಿದೆ. ಇವತ್ತು ನಾವು ಚಿಂತಿಸುವುದಕ್ಕೆ ಬಯಸುವಂತ ವಿಷಯ, ಹುಮ್ ಶುಡ್ ಬಿ ಬ್ಯಾಪ್ಟೈಸ್ಡ್. ದೇಶೀಯ ಸ್ನಾನವು ಯಾರು ಹೊಂದಬೇಕು ಎಂಬುದಾಗಿ. ಯಾರು ಹೊಂದಬೇಕು ದೇಶೀಯ ಸ್ನಾನ? ದೇಶೀಯ ಸ್ನಾನ ಹೊಂದಬೇಕಾಗಿ ನಿರ್ಧಾರಕ್ಕೆ ಬಂದವರು ಅರಿಯಬೇಕಾದಂತ ಕೆಲವೊಂದು ಕಾರ್ಯಗಳು ಇವತ್ತು ತಿಳಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ಸೊ ಎಲ್ಲರೂ ದೇಶೀಯ ಸ್ನಾನ ಹೊಂದಬೇಕು ಎಂಬುದಾಗಿರುವುದು ದೇವರ ಆಜ್ಞೆಯಾಗಿದೆ. ಆದರೆ ಎಲ್ಲರಿಗೂ ದೇಶೀಯ ಸ್ನಾನ ಹೊಂದುವುದಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಕೆಲವರು ದೇವರಿಂದ ಅಗಲುವವರಾಗಿದ್ದಾರೆ, ಅವರಿಗೆ ದೇಶೀಯ ಸ್ನಾನದ ಅವಶ್ಯಕತೆ ಇಲ್ಲ. ಆದರೆ ದೇಶೀಯ ಸ್ನಾನ ಹೊಂದುವುದಕ್ಕೆ ಯಾರು ಅದಕ್ಕೆ ಯೋಗ್ಯರು ಯಾರು ಎಂಬುದಾಗಿ ವಚನ ನಮಗೆ ಕಲಿಸುತ್ತಾ ಇದೆ. ಅಪೊಸ್ತಲಗಳ ಮೂಲಕವಾಗಿ ದೇವರು ತನ್ನ ಪ್ರಾರಂಭ ಸಭೆಗೆ ಕೊಟ್ಟಂತ ಉಪದೇಶಗಳಲ್ಲಿ ಒಂದು ಉಪದೇಶವಾಗಿದೆ ದೇಶೀಯ ಸ್ನಾನವು. ಅದು ಯಾರು ಹೊಂದಬೇಕು, ಹೊಂದಬೇಕಾಗಿರುವಂತವನು ಹೇಗೆ ಆಗಬೇಕು ಎಂಬುದಾಗಿಯೂ ವಚನ ನಮಗೆ ತಿಳಿಸುತ್ತಾ ಇದೆ. ಸೊ ಹಾಗಾದರೆ ಹುಮ್ ಶುಡ್ ಬಿ ಬ್ಯಾಪ್ಟೈಸ್ಡ್, ಯಾರು ದೇಶೀಯ ಸ್ನಾನ ಹೊಂದಬೇಕು? ಹಾಗಾದರೆ ನಾನು ಹೇಳುವಂತ ಒಂದು 6 ವಿಧವಾದಂತ ಕಾರ್ಯಗಳು ಸತ್ಯವೇದ ಪುಸ್ತಕದಿಂದ ನೋಡುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆ 6 ಕಾರ್ಯಗಳು ಅನುಸರಿಸಿಕೊಳ್ಳುವಂತವರಾಗಿರಬೇಕು ದೇಶೀಯ ಸ್ನಾನ ಹೊಂದುವುದಕ್ಕಾಗಿ. ಈ 6 ಕಾರ್ಯಗಳು ಅನುಸರಿಸದೇ ಇದ್ದರೆ ಆ ವ್ಯಕ್ತಿ ದೇಶೀಯ ಸ್ನಾನ ಹೊಂದಿ ಯಾವ ವಿಧವಾದಂತ ಪ್ರಯೋಜನವೂ ಇಲ್ಲ ಎಂಬುದಾಗಿ ವಚನ ನಮಗೆ ತಿಳಿಸುತ್ತಾ ಇದೆ. ಯಾಕಂದ್ರೆ ದೇಶೀಯ ಸ್ನಾನವು ಯೇಸು ಕ್ರಿಸ್ತುವಿನ ಆಜ್ಞೆಯಾಗಿದೆ. ಆ ಆಜ್ಞೆ ಸ್ವೀಕರಿಸಿಕೊಳ್ಳಬೇಕಾಗಿರುವಂತ ವ್ಯಕ್ತಿ ಅರಿಯಬೇಕಾಗಿರುವುದು, ಮಾಡಬೇಕಾದಂತ 6 ಕಾರ್ಯಗಳನ್ನ ಇವತ್ತು ನಮಗೆ ಚಿಂತಿಸುವುದಕ್ಕೆ ಕರ್ತನಲ್ಲಿ ನಾನು ಬಯಸುತ್ತೇನೆ. ಒಂದನೇ ವಿಷಯಕ್ಕೆ ಹೋಗುವುದಕ್ಕಾಗಿ ಇಷ್ಟಪಡುತ್ತೇನೆ. ಸೊ ಯಾಕಂದ್ರೆ ದೇಶೀಯ ಸ್ನಾನವು ಯಾರು ಹೊಂದಬೇಕು ಎಂಬುದಾಗಿರುವಂಥದ್ದು ಒಂದು ಪ್ರಶ್ನೆಯಾಗಿ ಆಮೇಲೆ ನಮಗೆ ನೋಡುವುದಕ್ಕೆ ಸಾಧ್ಯ. ಯಾಕಂದ್ರೆ ಎಲ್ಲರೂ ದೇಶೀಯ ಸಭೆಗೆ ಬಂದವರೆಲ್ಲ ದೇಶೀಯ ಸ್ನಾನ ಹೊಂದಬೇಕಂತ ಹೇಳಿ ಆಮೇಲೆ ದೇಶೀಯ ಸ್ನಾನವನ್ನು ಎಲ್ಲರಿಗೂ ಕೊಡಿಸುತ್ತಾ ಆ ಮುಂದಕ್ಕೆ ಸಭಾ ಅಂದ್ರೆ ಕಟ್ಟಡಕ್ಕೆ ಆ ಕಮ್ಯುನಿಟಿಗೆ ಜನರನ್ನ ಸೇರಿಸಿಕೊಂಡು ನಡೆಸುತ್ತಾ ಇದೆ ಹೊರತು ಕೃತ್ಯವಾಗಿ ದೇಶೀಯ ಸ್ನಾನ ಹೊಂದಬೇಕಾದಂತ ವ್ಯಕ್ತಿ ಯಾರು ಎಂಬುದಾಗಿ ವಚನ ನಮಗೆ ಕಲಿಸುತ್ತಾ ಇದೆ. ಹಾಗಾದ್ರೆ ಒಂದನೇ ವಿಷಯಕ್ಕೆ ಹೋಗೋಣ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 32ನೇ ಅಧ್ಯಾಯ, ಆಮೇಲೆ 2ನೇ ಅಧ್ಯಾಯ 38ನೇ ವಾಕ್ಯವನ್ನು ನಾವು ಓದುವಾಗ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 32ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಕೊಡಲ್ಪಟ್ಟಿರುವಂತ ಒಂದು ಮಾತು
ನಾನು ವಾಕ್ಯಗಳೆಲ್ಲ ಓದುವುದಕ್ಕೆ ಇಷ್ಟಪಡ್ತಾ ಇಲ್ಲ, ಯಾಕಂದ್ರೆ ಸಮಯ ಜಾಸ್ತಿ ಆಗಿಬಿಡುತ್ತದೆ, ವಿಡಿಯೋ ಲೆಂತ್ ಕೂಡ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತದೆ. ಅದರಿಂದ ವಾಕ್ಯಗಳು ಓದುವುದಕ್ಕೆ ಇಷ್ಟಪಡ್ತಾ ಇಲ್ಲ, ವಚನ ಹೇಳುತ್ತೇನೆ, ಅದರ ಒಳಗೆ ಇರುವಂತ ಆ ಮುಖ್ಯವಾದಂತ ಕಾರ್ಯವನ್ನು ಕೂಡ ನಿಮಗೆ ತಿಳಿಸುತ್ತೇನೆ. ನಿಮಗೆ ಮನೆಯಲ್ಲೇ ಕೂತು ಬೈಬಲ್ ಎತ್ತಿ ಅದನ್ನ ಓದಿ ನಿಮಗೆ ಕಲಿಯಬಹುದು. ಹಾಗಾದರೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ 38ನೇ ವಾಕ್ಯದಲ್ಲಿ ನಾವು ಓದುವಾಗ ಅಲ್ಲಿ ಒಂದು ಪದವು ಇತರವಾಗಿ ಉಪಯೋಗಿಸಿದೆ. ಮಾನಸಾಂತರ ಹೊಂದಿದವನು ದೇಶಸ್ನಾನವನ್ನ ಹೊಂದಬೇಕು. ಮಾನಸಾಂತರ ಹೊಂದಿದವನು ದೇಶಸ್ನಾನ ಹೊಂದಬೇಕಂದ್ರೆ ವಚನ ನಮಗೆ ಕಲಿಸುತ್ತಾ ಇದೆ. ಮೊದಲು ನಾವು ಕಲಿತಿದ್ದೇವೆ ಮಾನಸಾಂತರ ಅಂದರೆ ಏನು, ದೇವರ ಕಡೆಗೆ ತಿರುಗುವುದಂದ್ರೆ ಏನು, ಮನನ್ ತಿರುಗುವುದಂದ್ರೆ ಏನು ಎಂಬುದಾಗಿ ನಾವು ಕಲಿತಿದೆ. ಹಾಗಾದರೆ ದೇಶಸ್ನಾನ ಹೊಂದುವುದಕ್ಕೆ ಸಿದ್ಧವಾಗುವಂತ ವ್ಯಕ್ತಿ ಮೊದಲು ಮಾನಸಾಂತರವನ್ನು ಹೊಂದಿರುವವನಾಗಬೇಕು. ಮಾನಸಾಂತರ ಹೊಂದಿದವನಿಗೆ ಮಾತ್ರವೇ ದೇಶಸ್ನಾನ ಹೊಂದುವುದಕ್ಕೆ ಸಾಧ್ಯ. ಅದು ವಚನ ನಮಗೆ ಹೇಳುತ್ತಾ ಇದೆ. ಹಾಗೆ ಸುಮ್ಮನೆ ದೇಶಸ್ನಾನ ಹೊಂದುವುದಲ್ಲ, ಫಸ್ಟ್ ನಾವು ಮಾನಸಾಂತರ ಹೊಂದಬೇಕು. ಇಲ್ಲ, ದೇವರ ಕಡೆಗೆ ಪೂರ್ಣವಾಗಿ ತಿರುಗಿದವನಾಗಿರಬೇಕು ಆಮೇಲೆ ದೇಶಸ್ನಾನವನ್ನು ಹೊಂದುವುದಕ್ಕಾಗಿ, ಇಲ್ಲ ಅದನ್ನು ಸ್ವೀಕರಿಸಿಕೊಳ್ಳಬೇಕಾಗಿರುವುದು. ಹಾಗಾದರೆ ನಾವು ದೇಶಸ್ನಾನ ಕೊಡಿಸಿದವರು, ನಾವು ದೇಶಸ್ನಾನವು ಹೊಂದಿದವರು ಚಿಂತಿಸಬೇಕಾಗಿರುವಂತ ವಿಷಯ, ವಚನ ಪ್ರಕಾರ ನಾವು ಕೃತ್ಯವಾಗಿ ಮಾನಸಾಂತರ ಹೊಂದಿದವರಾಗಿದ್ದೀರಾ? ಯಾಕಂದ್ರೆ ಮಾನಸಾಂತರವೆಂದರೆ ನಮ್ಮ ಹಳೆಯ ಜೀವಿತಕ್ಕೆ ಒಂದು ಗುಡ್ ಬೈ ಹೇಳಿ ಒಂದು ಹೊಸ ಜೀವಿತವನ್ನು ನಡೆಸುವುದಕ್ಕೆ ಪ್ರಾರಂಭದ ಸ್ಟೆಪ್ ಇಡುವಂತ ಆ ವಿಷಯಕ್ಕೆ ಮಾನಸಾಂತರ ಎಂದು ಹೇಳುತ್ತೇವೆ. ಅದು ನಾವು ಮಾನಸಾಂತರದ ಕ್ಲಾಸ್ ನಾವು ತಗೊಳ್ಳುವಾಗ ಆ ವಿಷಯವನ್ನ ನಿಮಗೆ ತಿಳಿಸಿದೆ. ಹಾಗಾದರೆ ದೇಶಸ್ನಾನ ಹೊಂದಬೇಕಾಗಿರುವಂತ ವ್ಯಕ್ತಿ ಮಾನಸಾಂತರ ಹೊಂದಿರಬೇಕೆಂದೇ ವಚನ ಹೇಳುತ್ತಾ ಇದೆ. ಇಲ್ಲವೇ ಅವನು ದೇವರ ಕಡೆಗೆ ತಿರುಗಿದವನಾಗಿರಬೇಕು ಎಂದು ವಾಕ್ಯ ನಮಗೆ ಹೇಳುತ್ತಾ ಇದೆ. 2ನೇ ಕಾರ್ಯ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 8ನೇ ಅಧ್ಯಾಯ 37ನೇ ವಾಕ್ಯವು, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಾಕ್ಯವು ನಾವು ಕಲಿಯುವಾಗ ಅಲ್ಲಿ ಒಂದು ಪದವು ಇತರವಾಗಿ ಕೊಟ್ಟಿದೆ. ಏನೆಂದರೆ ವಿಶ್ವಾಸವುಳ್ಳವನು, ನಂಬಿಕೆ ಉಳ್ಳವನು ದೇಶಸ್ನಾನವನ್ನು ಮಾಡಬೇಕು, ಹೊಂದಬೇಕು. ನಂಬಿಕೆ ಉಳ್ಳವನು, ವಿಶ್ವಾಸ ಒಳಗೆ ಇರುವವನು. ಒನ್ ಶುಡ್ ಬಿ ಫೇತ್ ಇನ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಉಳ್ಳವನು, ವಿಶ್ವಾಸವುಳ್ಳವನು ದೇಶಸ್ನಾನ ಹೊಂದಬೇಕು. ಬೇರೆ ಯಾರ ವಿಷಯದಲ್ಲೂ ಅಲ್ಲ, ಸಭೆಯ ಎಂಬುದಾಗಿರುವಂತ ಕಮ್ಯುನಿಟಿಯಲ್ಲಿ ಅಲ್ಲ ನಂಬಬೇಕಾಗಿರುವುದು. ದೇಶಸ್ನಾನವನ್ನು ಕೊಡುವುದಕ್ಕೆ ಸಿದ್ಧನಾದಂತ ಪಾಸ್ಟರ್ ಮೇಲಿಡುವಂತ ನಂಬಿಕೆ ಅಲ್ಲ ಬೇಕಾಗಿರುವುದು. ಇಲ್ಲ, ನಾವು ಸೇರಿಕೊಳ್ಳುವಂತ ನಮ್ಮನ್ನು ಕರೆದುಕೊಂಡು ಬಂದವರ ವ್ಯಕ್ತಿಗಳ ಮೇಲೆ ಇರುವಂತ ನಂಬಿಕೆ ಅಲ್ಲ ಬೇಕಾಗಿರುವುದು. ಕರ್ತನಾಗಿರುವಂತ ಯೇಸು ಕ್ರಿಸ್ತುವಿನ ಮೇಲೆ ಪೂರ್ಣವಾಗಿರುವ ನಂಬಿಕೆ ಇಟ್ಟುಕೊಂಡಿರುವವನು ದೇಶಸ್ನಾನವನ್ನು ಹೊಂದಬೇಕು. ಯಾಕಂದ್ರೆ ಅದು ಹೇಗೆ ಎಂದರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನನ್ನ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಯ ಮರಣವನ್ನು ಹೊಂದಿ ಸತ್ತು ಅವನು ಹೂಣಲ್ಪಟ್ಟು ಪುನರುತ್ಥಾನವನ್ನು ಹೊಂದಿ ಪರಲೋಕಕ್ಕೆ ಏರಿ ಹೋದನು. ಆ ಏರಿ ಹೋದಂತ ಕ್ರಿಸ್ತನು ತನ್ನ ಸಭೆಯಾದಂತ ಮೊದಲಗಿತ್ತಿಯನ್ನು ಸೇರಿಸುವುದಕ್ಕೆ ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಎಂದು ನಂಬುವವನು ದೇಶಸ್ನಾನವನ್ನು ಹೊಂದಬೇಕು. ಹಾಗಾದರೆ ಇದು ನಂಬುವವನು ಹೊಂದುವಂತ ಸ್ನಾನವಾಗಿರಬೇಕು. ಅದಕ್ಕೆ ದೇಶಸ್ನಾನಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ನಾವು ನೋಡುತ್ತೇವೆ, ವಿಶ್ವಾಸ ಸ್ನಾನ ಎಂಬುದಾಗಿ. ಅದು ವಿಶ್ವಾಸದ ಸ್ನಾನವಾಗಿದೆ, ನಂಬಿಕೆಯಿಂದ ಮಾಡುವಂತ ಸ್ನಾನವಾಗಿದೆ. ಅದು ಕೇವಲ ನಶಿಸಿ ಹೋಗುವಂತ ಮನುಷ್ಯರ ಮೇಲೆ ಇಟ್ಟುಕೊಳ್ಳುವಂತ ನಂಬಿಕೆಯಲ್ಲ, ಕಟ್ಟಡಗಳ ಮೇಲೆ ಇಟ್ಟುಕೊಳ್ಳುವಂತ ನಂಬಿಕೆಯಲ್ಲ, ರೋಗ ಸೌಖ್ಯ ಬರುವುದಕ್ಕಿರುವ ನಂಬಿಕೆಯಲ್ಲ, ಮತ್ತಿತರವಾದಂತ ಆರ್ಥಿಕ ಸಹಾಯಗಳನ್ನ ಸಿಕ್ಕುವುದರ ವಿಷಯದಲ್ಲಿ ಇರುವಂತ ನಂಬಿಕೆಯಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತುವಿನ ಮೇಲೆ
ಪೂರ್ಣವಾದಂತ ನಂಬಿಕೆ, ಅರ್ಧ ನಂಬಿಕೆಯಲ್ಲ, ಮುಕ್ಕಾಲ್ ನಂಬಿಕೆಯಲ್ಲ, ಕಾಲ್ ನಂಬಿಕೆಯಲ್ಲ, ಪೂರ್ಣವಾದಂತ ನಂಬಿಕೆ ಇಟ್ಟಿರುವವನು ದೇಶ ಸ್ನಾನ ಹೊಂದಬೇಕು. ಆ ನಂಬಿಕೆ ಉಳ್ಳವನಿಗೆ ಯಾವ ವಿಧವಾದಂತ ಪ್ರಶ್ನೆಗಳು ಬಂದಿದ್ರನು, ಲೋಕಪರವಾದಂತ ಅಡ್ಡಿ ಅಡತನಗಳು ಉಂಟಾಗಿದ್ರನು ಅವನು ಹಿಂದೆರುಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಅವನ ವಿಶ್ವಾಸ ಕ್ರಿಸ್ತನ ಮೇಲೆ ಇರುವುದರಿಂದ ಅವನು ಬಿದ್ದು ಹೋಗುವುದಿಲ್ಲ. ಅದರಿಂದ ದೇಶಸ್ನಾನ ಹೊಂದುವುದಕ್ಕಾಗಿ ಬರುವಂತವರಿಗೆ ನಾವು ಇದನ್ನ ಕಲಿಸಬೇಕು. ಯಾಕಂದ್ರೆ ಅವರು ಕಲಿತಿದ ಮೇಲೆ ದೇಶಸ್ನಾನ ಹೊಂದಿಕೊಳ್ಳಬೇಕು. ಅರಿಯದಂತೆ, ದೇಶಸ್ನಾನ ಏನಂದ ಅರಿಯದಂತೆ ಅವರಿಗೆ ಸ್ನಾನ ಕೊಡಿಸಿದರೆ, ದೇಶಸ್ನಾನ ಮಾಡಿಸಿದರೆ, ಒಂದು ಪ್ರಶ್ನೆ ಬರುವಾಗ, ಸಭೆಗೊಂದು ಶೋಧನೆ ಬರುವಾಗ, ವಿಶ್ವಾಸ ಜೀವನದಲ್ಲಿ ಒಂದು ಸಂಕಟದ ವಿಷಯಗಳು ಬರುವಾಗ ದೇವರ ಮುಂದೆ ಅವರಿಗೆ ನಿಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಅದರಿಂದ ಪ್ರಿಯರೇ, ದೇಶಸ್ನಾನ ಹೊಂದಬೇಕಾಗಿರುವವನು ನಂಬಬೇಕು ಯೇಸು ಕ್ರಿಸ್ತುವಿನ ಮೇಲೆ. ಮೂರನೇದಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಾಕ್ಯವು, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19, 20ನೇ ವಾಕ್ಯಗಳು ನಾವು ಓದುವಾಗ, ದೇವರ ವಚನವು ಸ್ವೀಕರಿಸುವವನು, ಅಂಗೀಕರಿಸುವವನು ದೇಶಸ್ನಾನ ಹೊಂದಬೇಕು. ದೇವರ ವಚನ ಅನುಸರಿಸುವವನು ದೇಶಸ್ನಾನ ಹೊಂದಬೇಕು. ಏನಂದರೆ ದೇವರ ವಚನ ಮಾಡಬಾರದಂತೆ ಹೇಳುವ ಕಾರ್ಯಗಳು ಮಾಡದಂತೆಯೂ, ಮಾಡಬೇಕೆಂದು ಹೇಳುವ ಕಾರ್ಯಗಳು ಮಾಡಿಕೊಂಡು ಮುಂದೆ ಜೀವಿತವನ್ನು ನಡೆಸುವುದಕ್ಕೆ ತೀರ್ಮಾನಿಸಿದವನು ದೇಶಸ್ನಾನ ಹೊಂದಬಹುದು. ಅವನಿಗೆ ದೇಶಸ್ನಾನ ಕೊಡಬೇಕಂತೆ ವಚನ ನಮಗೆ ಹೇಳುತ್ತಾ ಇದೆ. ಹಾಗಾದರೆ ಪ್ರಿಯರೇ, ದೇಶಸ್ನಾನ ಹೊಂದಬೇಕಾಗಿರುವವನು ಮಾನಸಾಂತರ ಹೊಂದಿದವನಾಗಬೇಕು. ಅವನು ದೇವರ ಕಡೆಗೆ ತಿರುಗಿದವನಾಗಬೇಕು. 2, ಅವನು ಯೇಸು ಕ್ರಿಸ್ತುವಿನಲ್ಲಿ ನಂಬಿಕೆ ಇಟ್ಟವನಾಗಬೇಕು, ವಿಶ್ವಾಸವನ್ನಿಟ್ಟಿದವನಾಗಿರಬೇಕು. 3, ಅವನು ವಚನ ಅಂಗೀಕರಿಸುವವನಾಗಬೇಕು. ಯಾಕಂದರೆ ಸತ್ಯ ವೇದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂತ ಎಲ್ಲಾ ಕಾರ್ಯಗಳು, ಉಪದೇಶಗಳು, ಆಜ್ಞೆಗಳು ಅನುಸರಿಸುವುದಕ್ಕೆ ಸಿದ್ಧವಾದವನು ದೇಶಸ್ನಾನವನ್ನು ಹೊಂದಬೇಕು. ದೇಶಸ್ನಾನ ಹೊಂದಿದಾದ್ಮೇಲೆ ನಮ್ಮ ಇಷ್ಟಕ್ಕೆ, ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಚಿಂತಿಸುವುದಾಗೆಲ್ಲ ನಡೆಯುವುದಕ್ಕಾಗಿ ಅಲ್ಲ. ದೇಶಸ್ನಾನ ಹೊಂದಿದವನು ಅವನು ವಚನ ಪ್ರಕಾರ ನಡೆಯಬೇಕು. ವಚನ ಪ್ರಕಾರ ನಡೆಯುವುದಕ್ಕಾಗದಂತೆ ಇದ್ದರೆ, ವಾಕ್ಯ ಅನುಸರಿಸುವುದಕ್ಕಾಗದಂತೆ ಇದ್ದರೆ ನೀ ದೇಶಸ್ನಾನ ಹೊಂದಿ ಯಾವ ಪ್ರಯೋಜನವೂ ಇಲ್ಲ. ಸೊ ನೀ ಕರ್ತನ ಆಜ್ಞೆಯನ್ನ ಮೀರುತ್ತಾ ಇದೆ, ಆಜ್ಞಾ ಉಲ್ಲಂಘನ ಮಾಡುವವನಾಗಿರುತ್ತಾನೆ. ಅದರಿಂದ ಉಲ್ಲಂಘನ ಮಾಡುವುದಕ್ಕಿಂತಲೂ ಅದು ಅನುಸರಿಸದಂತೆ, ಅಂದರೆ ದೇಶಸ್ನಾನ ಹೊಂದದಂತೆ ಇದ್ದರೆ ಅಷ್ಟು ಮೇಲು ಎಂಬುದಾಗಿ ನನ್ನ ಅಭಿಪ್ರಾಯ. ಯಾಕಂದರೆ ಸಭೆಗೆ ಸೇರುವಂತ ಕರ್ಮವಲ್ಲ ದೇಶಸ್ನಾನ. ಯಾವುದೋ ಒಂದು ಆರ್ಥಿಕ ಸಹಾಯಗಳು ಸಿಕ್ಕುವುದಕ್ಕಾಗಿ ಸ್ವೀಕರಿಸಿಕೊಳ್ಳುವಂತ ಒಂದು ಕರ್ಮವಲ್ಲ ದೇಶಸ್ನಾನ. ಸ್ನಾನವು ಯೇಸು ಕ್ರಿಸ್ತನನ್ನು ನಂಬುವವನು ಮಾಡಬೇಕಾಗಿರುವುದು, ಅವನ ವಚನ ಅನುಸರಿಸುವುದಕ್ಕೆ ತೀರ್ಮಾನ ಮಾಡಿದವನು ಮಾಡಬೇಕಾಗಿರುವಂತ ಕರ್ಮವಾಗಿದೆ ದೇಶಸ್ನಾನ ಎಂಬುದಾಗಿ. 4ನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ಶಿಷ್ಯನಾಗುವುದಕ್ಕಾಗಿ ತೀರ್ಮಾನಿಸಿದವನು ಈ ದೇಶಸ್ನಾನ ಹೊಂದಬೇಕು. ಶಿಷ್ಯನಾಗುವುದಕ್ಕೆ. ಹಾಗಾದರೆ ಗುರು ಯಾರು? ಯೇಸು ಎಂಬುದಾಗಿರುವ ಗುರುವಿಗೆ ಶಿಷ್ಯನಾಗುವುದಕ್ಕೆ ತೀರ್ಮಾನಿಸಿದವನು ಯೇಸು. ಮುಂದೆ ನಾನು ಹಿಂದೆ ಆತನ ಹಿಂದೆ ನಡೆಯುತ್ತೇವೆ ಎಂಬುದಾಗಿ ತೀರ್ಮಾನಿಸಿದವನು. ಸ್ವಂತ ಇಷ್ಟಕ್ಕಾಗಿ ನಡೆಯುತ್ತೆ, ಸ್ವಂತ ಇದಕ್ಕೆ ಆಗಿ ಜೀವಿಸುತ್ತೇನೆಂಬುದಾಗಿ ಈ ಮನಸ್ಸಿನಲ್ಲಿ ನಿರ್ಣಯಿಸಿಕೊಂಡು ಸುಮ್ಮನೆ ದೇಶಸ್ನಾನ ಮಾಡುವುದಲ್ಲ, ಯೇಸುವಿನನ್ನ ಹಿಂಬಾಲಿಸುವುದಕ್ಕೆ. ನಾನು ಯೇಸುವಿನನ್ನ ಅನುಸರಿಸುತ್ತೇನೆ, ಯೇಸು ನನ್ನ ಗುರುವಾಗಿದೆ, ನಾನು ಆತನ ಶಿಷ್ಯನಾಗಿದೆ. ಹಾಗಾದರೆ ಗುರುವಾದಂತ ದೇವರು ಹೇಳುವಂತ ಕಾರ್ಯಗಳನ್ನ ನನ್ನ ಜೀವಿತದಲ್ಲಿ ನಾನು ಅಳವಡಿಸಿಕೊಳ್ಳುತ್ತೇನೆ ಎಂದು ತೀರ್ಮಾನಿಸಿದವನು ದೇಶಸ್ನಾನ ಹೊಂದಿಕೊಳ್ಳಬೇಕು. ಅಂದವನಿಗೆ ದೇಶಸ್ನಾನವನ್ನು ಕೊಡಬೇಕು ಎಂಬುದಾಗಿ. 5ನೇದಾಗಿ ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 8ನೇ ವಾಕ್ಯವು, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿಯೂ ನಾವು ಈ ತರವಾಗಿ ಓದುತ್ತೇವೆ, ಮಾನಸಾಂತರಕ್ಕೆ ಯೋಗ್ಯವಾದಂತ ಫಲ ಕೊಡುವವನು ದೇಶಸ್ನಾನ ಹೊಂದಬೇಕು.
ಮಾನಸಾಂತರಕ್ಕೆ ಯೋಗ್ಯವಾದಂತ ಫಲವು ಕೊಡುವವನು ದೇಶೀಯ ಸ್ನಾನವನ್ನು ಹೊಂದಬೇಕು. ಹಾಗಾದರೆ ಮಾನಸಾಂತರ ಪಟ್ಟವನು ಅವನ ಫಲದಿಂದ ಗೊತ್ತಾಗಬೇಕು ಇವನು ಮಾನಸಾಂತರ ಪಟ್ಟಿದೆ ಎಂಬುದಾಗಿ. ಒಬ್ಬನು ದೇವರ ಕಡೆಗೆ ತಿರುಗಿದರೆ ಅವನ ಫಲದಿಂದ ಗೊತ್ತಾಗಬೇಕು. ಅವನ ನಡತೆ, ಅವನ ನುಡಿ, ಅವನ ಮಾತುಗಳು, ಅವನ ಕ್ರಿಯೆಗಳು ಎಲ್ಲವೂ ದೈವಿಕವಾಗಬೇಕು, ಅದು ಆತ್ಮೀಯವಾಗಬೇಕು ಎಂಬುದಾಗಿ. ಅದಕ್ಕೆ ನನ್ನ ಒಂದು ಅಭಿಪ್ರಾಯವನ್ನು ಈ ತರದಲ್ಲಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಒಬ್ಬ ವ್ಯಕ್ತಿ ದೇವರ ಹತ್ತಿರಕ್ಕೆ ಬಂದರೆ, ಅವನು ಸಭೆಗೆ ಸೇರಿದರೆ ಕನಿಷ್ಠ 3 ತಿಂಗಳಿನ ಸಮಯದವರೆಗೂ ಅವನ ಆರಾಧನಾ ಆಲಯದಲ್ಲಿ ನಿಲ್ಲುವುದಕ್ಕೆ, ಆರಾಧನೆಗೆ ಸಂಬಂಧಿಸುವುದಕ್ಕೆ, ಪ್ರಾರ್ಥನೆಗೆ ಪಾಲುಗಾರಾಗುವುದಕ್ಕೆ ಅವನಿಗೆ ತಿಳಿಸಬೇಕು. ಹಾಗೆ ಚರ್ಚಿನ ಒಳಗೆ ಬಂದು, ಇಲ್ಲ ಸಭೆಯ ಒಳಗೆ ಬಂದು ಅವನು ವಚನವನ್ನ ಕಲಿತು ಇದು ಸರಿಯಾಗಿದೆಯಾ, ಇದು ತಪ್ಪಾಗಿದೆಯಾ ಎಂಬುದಾಗಿ ಎಲ್ಲ ಅರಿತುಕೊಂಡು ಅವನಿಗೆ ತೀರ್ಮಾನ, ನಾನು ಯೇಸುವಿನನ್ನು ಹಿಂಬಾಲಿಸುತ್ತೇನೆ, ನನಗೆ ಕ್ರಿಸ್ತನು ಬೇಕು, ಕ್ರಿಸ್ತನ್ ಇಲ್ಲದಂತೆ ಒಂದು ಜೀವನ ನನಗೆ ಬೇಡ ಎಂದು ದೃಢವಾಗಿ ಸಭೆಯ ಮುಂದೆ ಹೇಳುವವನಿಗೆ ದೇಶೀಯ ಸ್ನಾನವನ್ನು ಕೊಡಬೇಕು. ಅದಲ್ಲದಂತೆ ಒಬ್ಬರು ಬೇಗನೆ ನಮ್ಮ ಚರ್ಚೆಗೆ ಬಂದು ಏನೋ ಒಂದು ವಿಷಯಕ್ಕಾಗಿ, ಪ್ರಾರ್ಥನೆಗಾಗಿ ಬಂತು, ಏನೋ ಒಂದು ಸಹಾಯಕ್ಕಾಗಿ ಚರ್ಚ್ ಒಳಗಡೆ ಬಂದು ಒಂದು ಪ್ರಾರ್ಥನೆಗಾಗಿ, ಒಂದು ಆತ್ಮೀಯ ಸಹಾಯವನ್ನು ಮಾಡಿಕೊಡಿರಿ ಎಂಬುದಾಗಿ ಹೇಳಿ ನಮ್ಮ ಹತ್ರ ಬಂದರೆ ಅವರನ್ನ ತಕ್ಷಣ ಹಿಡಿದು ಮುಳುಗಿಸಿ ದೇಶೀಯ ಸ್ನಾನವನ್ನು ಕೊಡಿಸಿದರೆ ನಿಮಗೆ ಸಹಾಯ ಕೊಡುತ್ತೇನೆ ಎಂಬುದಾಗಿ ಹೇಳುವಂಥದ್ದಲ್ಲ ದೇಶೀಯ ಸ್ನಾನ. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಇದ್ದಂತ ಅಪೊಸ್ತಲರು ಯಾರೂ ಕಲಿಸಲಿಲ್ಲ. ಅಪೊಸ್ತಲರು ದೇಶೀಯ ಸ್ನಾನವನ್ನು ಕಲಿಸಿರುವುದು ಏನಕ್ಕೆಂದು ಗೊತ್ತಾ? ಅವರು ಕೃತ್ಯವಾಗಿ ನಮಗೆ ತಿಳಿಸಿರುವುದು ಈ ಲೋಕದ ಸುಖಗಳಿಗಾಗಿ ಅಲ್ಲ, ನಿತ್ಯತೆಯಲ್ಲಿ ಕ್ರಿಸ್ತನ ಜೊತೆ ಬಾಳುವುದಕ್ಕೆ, ಅವನ ಮರಣ, ಅವನ ಉಣುವಿಕೆ, ಅವನ ಪುನರುತ್ಥಾನಕ್ಕೆ ಸೇರುವುದಕ್ಕೆ ಸನ್ನದ್ಧನಾಗವನು, ಸಿದ್ಧನಾದವನು, ಅದಕ್ಕೆ ತಯಾರಾದವನಿಗೆ ಕೊಡಬೇಕಾದಂತ ಕರ್ಮವಾಗಿದೆ ದೇಶೀಯ ಸ್ನಾನವು. ಹಾಗಾದರೆ ಮಾನಸಾಂತರ ಹೊಂದಿದವನು ಅವನ ಫಲದಿಂದ ತೋರಿಸಬೇಕು. ಒಳ್ಳೆಯ ಫಲವು ಹೊರಡಿಸುವವನಾಗಬೇಕು, ಒಳ್ಳೆಯ ಫಲವು ಕೊಡುವವನಾಗಿರಬೇಕು. ಹಾಗಾದರೆ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯದಿಂದ ಆತ್ಮನಿಂದ ಉಂಟಾಗುವ ಫಲವು ಏನು ಎಂಬುದಾಗಿ ನೋಡುತ್ತೇವೆ. ಪ್ರೀತಿ, ಸಂತೋಷ, ಸಮಾಧಾನ, ದಯೆ, ದೀರ್ಘ ಶಾಂತಿ, ಉಪಕಾರ, ನಂಬಿಕೆ, ಈ ತರವಾಗಿ 9 ವಿಧವಾದಂತ ಫಲಗಳನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಈ ಫಲಗಳನ್ನ ಅವನು ದೇವರ ಸಭೆಯಲ್ಲಿ, ಅವನ ಕುಟುಂಬದಲ್ಲಿ, ದೇಶದಲ್ಲಿ, ಸಮೂಹದಲ್ಲಿ ಮಾಡುವವನಾಗಿದ್ದರೆ ಅವನಿಗೆ ದೇಶೀಯ ಸ್ನಾನಕ್ಕೆ ಯೋಗ್ಯತೆಯುಳ್ಳು. ಅವ ದೇಶೀಯ ಸ್ನಾನ ಹೊಂದಬೇಕೆಂದ ವಚನ ಹೇಳುತ್ತಾ ಇದೆ. ಹಾಗಾದರೆ ಮಾನಸಾಂತರದ ಫಲ ಕೊಡಬೇಕು. ಕೆಲವರು ಮಾನಸಾಂತರ ಹೊಂದಿದರು, ಆದರೆ ಈಗಲೂ ಕೆಟ್ಟ ನಡತೆಗಳು ಬಿಟ್ಟಿರಲಿಲ್ಲ. ಕೆಲವರು ಮಾನಸಾಂತರ ಹೊಂದಿದರು, ಆದರೂ ಅವರ ಬಾಯಿಂದ ಬರುವ ಮಾತುಗಳು, ಅಚಲವಾದಂತ ನಡತೆಗಳು, ಈ ಲೋಕದ ಹಾಸ್ಯಗಳು, ಈ ಲೋಕದ ದುರಾಸೆಗಳು, ಇದೆಲ್ಲ ಬಿಡದಂತೆ ದೇಶೀಯ ಸ್ನಾನ ಹೊಂದಿದವರನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಪ್ರಿಯರೇ, ಅದು ದೇವರ ಆಜ್ಞೆಯನ್ನ ಉಲ್ಲಂಘನ ಮಾಡುವುದಾಗಿದೆ. ಅಂದರೆ ಕರ್ತನಾದ ಯೇಸು ಹೇಳಿದ ಹಾಗೆ ದೇಶೀಯ ಸ್ನಾನ ಹೊಂದದಂತೆ, ಸುಮ್ಮನೆ ಮನಸ್ಸಿಗೆ ಬಂದಂತೆ ದೇಶೀಯ ಸ್ನಾನ ಹೊಂದುವವರು ನ್ಯಾಯ ತೀರ್ಪಿಗೆ ಯೋಗ್ಯರಾಗುತ್ತೇವೆ. ಅದರಿಂದ ನಾವು ಸುಮ್ಮನೆ ದೈವ ಕೋಪಕ್ಕೆ ಯೋಗ್ಯರಾಗದಂತೆ ಇರುವುದಕ್ಕೆ ದೇಶೀಯ ಸ್ನಾನದ ಅರ್ಥವೇನು, ಅದು ಏನು, ಏನಕ್ಕೆ ಎಂಬುದಾಗಿ ಕಲಿತುಕೊಂಡು ಅದನ್ನು ಮಾಡುವುದು ತುಂಬಾ ತುಂಬಾ ಒಳ್ಳೆಯ ಕಾರ್ಯ ಎಂಬುದಾಗಿ ಇವತ್ತು ನಿಮಗೆ ತಿಳಿಸುವುದಕ್ಕೆ ಇಷ್ಟಪಡುತ್ತೇನೆ. ಹಾಗಾದರೆ 6ನೇ ವಿಷಯಕ್ಕೆ ಬರೋಣ. 6ನೇ ವಿಷಯ ಮಾರ್ಕನ ಬರೆದ ಸುವಾರ್ತೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 8ನೇ ಅಧ್ಯಾಯ ಅದರ 12ನೇ ವಾಕ್ಯವನ್ನು ನಾವು ಓದುವಾಗ ಅಲ್ಲಿ ಈ ತರವಾಗಿ ಒಂದು ಕಾರ್ಯವನ್ನು ಕೊಡುತ್ತೇವೆ. ದೇಶೀಯ ಸ್ನಾನವನ್ನು ಹೊಂದುವುದಕ್ಕೆ ಸಿದ್ಧವಾಗುವವನಿಗೆ ಕಂಡು ಬರಬೇಕಾದಂತ, ಅವನಲ್ಲಿ ಇರಬೇಕಾದಂತ ಒಂದು ಸ್ವಭಾವ ಗುಣವು ಏನೆಂದರೆ ಜಾತಿ, ಮತ, ವರ್ಣ, ವರ್ಗ ವ್ಯತ್ಯಾಸ ಇಲ್ಲದಂತೆ ಎಲ್ಲಾ ಜನರನ್ನ ಯೇಸು ಕ್ರಿಸ್ತುವಿನ ಪ್ರೀತಿಯಿಂದ ಪ್ರೀತಿಸುವುದಕ್ಕೆ ಮನಸ್ಸುಳ್ಳವನಾಗಬೇಕು. ನೀವು ದೇಶೀಯ ಸ್ನಾನ ಹೊಂದುವಾಗ ನಿಮ್ಮ ಜಾತಿ ಸ್ಪಿರಿಟು, ವರ್ಣದ ಸ್ಪಿರಿಟು, ವರ್ಗದ ಸ್ಪಿರಿಟು, ಈ ತರವಾದಂತ ಭೇದ ಭಾವ ವ್ಯತ್ಯಾಸಗಳು ಉಂಟಾಗಬಾರದು. ನಮ್ಮ ಜೊತೆ ನಿಲ್ಲುವವರು
ನಮ್ಮ ಸುತ್ತಲೂ ಇರುವವರು ಎಲ್ಲ ನಮ್ಮ ಸಹೋದರಗಳು ಸಹೋದರಿಗಳೆಂದು ಕಾಣುವಂತ ಮನಸ್ಸುಳ್ಳವನಾಗಬೇಕು. ಹಾಗೆ ಮನಸ್ಸುಳ್ಳವನು ದೇಶ ಸ್ನಾನವನ್ನು ಹೊಂದಬೇಕು. ಹಾಗಾದರೆ ಪ್ರಿಯರೇ, 6 ಕಾರ್ಯಗಳನ್ನ ನಿಮಗೆ ತಿಳಿಸಿದೆ. ಶುಡ್ ಬಿ ಬ್ಯಾಪ್ಟೈಸ್ಡ್. ಯಾರು ದೇಶೀಯ ಸ್ನಾನವನ್ನು ಹೊಂದಬೇಕು? ದೇಶೀಯ ಸ್ನಾನ ಹೊಂದಬೇಕಾಗಿರುವಂತ ವ್ಯಕ್ತಿ ಯಾರಾಗಿರಬೇಕು? ಈ 6 ವಿಧವಾದಂತ ಕಾರ್ಯಗಳು ಯಾರೆಲ್ಲಿರ್ತಾನೋ ಅವನು ದೇಶೀಯ ಸ್ನಾನಕ್ಕೆ ಯೋಗ್ಯನಾಗಿದ್ದಾನೆ. ಆ ವ್ಯಕ್ತಿ ದೇಶೀಯ ಸ್ನಾನ ಹೊಂದಬೇಕು, ಆ ವ್ಯಕ್ತಿ ದೇಶೀಯ ಸ್ನಾನ ಮಾಡಬೇಕು ಎಂಬುದಾಗಿ. ಹಾಗಾದರೆ ಒಂದು ಸರಿ ಕೂಡ ಹೇಳುತ್ತೇನೆ. 1, ಅವನು ಮಾನಸಾಂತರ ಪಟ್ಟವನಾಗಬೇಕು. 2, ಅವನು ವಿಶ್ವಾಸವುಳ್ಳವನಾಗಬೇಕು. 3, ದೇವರ ವಚನ ಅಂಗೀಕರಿಸುವುದು ಸ್ವೀಕರಿಸುವುದು ಆಗಿರುವಂತ ದೇವರ ವಚನಕ್ಕೆ ಬೆಲೆ ಕೊಟ್ಟು ಅದನ್ನ ಅಳವಡಿಸಿಕೊಳ್ಳುವವನಾಗಿರಬೇಕು ಎಂಬುದಾಗಿ. 4ನೇದಾಗಿ ನಾವು ನೋಡುವಾಗ ಶಿಷ್ಯನಾಗುವುದಕ್ಕಾಗಿ ಬಯಸುವವನಾಗಬೇಕು ದೇಶೀಯ ಸ್ನಾನ ಹೊಂದುವುದಕ್ಕೆ. 5ನೇದಾಗಿ ಮಾನಸಾಂತರದ ಫಲ ಕೊಡುವವನಾಗಬೇಕು. 6ನೇದಾಗಿ ಜಾತಿ ಮತ ವರ್ಣ ವ್ಯತ್ಯಾಸವಿಲ್ಲದಂತೆ, ಯಾವುದೇ ವಿಧವಾದಂತೆ ನಾನಂತವನು ಇಂಥವನು ಆತರ ಚಿಂತೆ ಇಲ್ಲದಂತೆ ಸಕಲ ಮಾನವನನ್ನು ಕ್ರಿಸ್ತೇಶುವಿನಲ್ಲಿ ಸಹೋದರಿಗಳು ಸಹೋದರ ಎಂಬುದಾಗಿ ಎಣಿಸುವಂತ ಪ್ರೀತಿ ಉಳ್ಳವನಾಗಿರಬೇಕು ದೇಶೀಯ ಸ್ನಾನವನ್ನು ಹೊಂದುವುದಕ್ಕೆ. ಹಾಗಾದರೆ ಪ್ರಿಯರೇ, ಈ ಕಾರ್ಯವನ್ನು ನಿಮಗೆ ಅರ್ಥವಾಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಯಾರು ದೇಶೀಯ ಸ್ನಾನ ಹೊಂದಬೇಕು? ದೇಶೀಯ ಸ್ನಾನ ಹೊಂದಿದವರು, ಹೊಂದೋದಕ್ಕಾಗಿ ಸಿದ್ಧವಾಗುವವರು, ಇನ್ನು ಹೊಂದಬೇಕಾಗಿ ಇರುವವರು ಕೂಡ ಈ ಸಂದೇಶವನ್ನ ಕೇಳಿರಿ, ನಿಮಗೆ ಅದು ಅನುಗ್ರಹವಾಗುತ್ತೇವೆ. ಯಾಕಂದ್ರೆ ನೀವು ತೀರ್ಮಾನ ಮಾಡಿ ದೇಶೀಯ ಸ್ನಾನ ಹೊಂದುವುದಕ್ಕಾಗಿದ್ದರೆ ನಿಮ್ಮನ್ನು ನೀವೊಂದು ಪರಿಶೋಧಿಸಿರಿ. ನಾನು ಯಥಾರ್ಥವಾಗಿ ಮಾನಸಾಂತರ ಪಟ್ಟವನಾಗಿದೆಯಾ? ನಾನು ನನ್ನ ಒಳಗೆ ಕ್ರಿಸ್ತ ಯೇಸುವಿನ ಮೇಲಿರುವ ನಂಬಿಕೆ ಇದೆಯಾ? ನಾನು ದೇವರ ವಚನವನ್ನು ಅಂಗೀಕರಿಸಿ ನಡೆಯುವುದಕ್ಕೆ ತೀರ್ಮಾನಿಸಿ ಮಾಡಿದವನಾಗಿದೆಯಾ? ನಾನು ಮಾನಸಾಂತರದ ಫಲವನ್ನು ಕೊಡುವವನಾಗಿದೆಯಾ? ನಾನು ಯೇಸುವಿನ ಶಿಷ್ಯನಾಗಿದೆಯಾ? ನಾನು ಆಮೇಲೆ ನನ್ನ ಒಳಗಿರುವಂತ ಮತ್ತಿದರ ಚಿಂತಗಳು, ಲೋಕ ಪರವಾದಂತ ಜಾತಿ ಆ ತರವಾದಂತ ಕಳರು ವರ್ಗದ ವ್ಯತ್ಯಾಸಗಳು ನನ್ನ ಒಳಗಡೆ ಇದೆಯಾ ಇಲ್ಲ ಎಂಬುದಾಗಿ ಪರಿಶೋಧಿಸಿ. ಇದೆಲ್ಲವೂ ಆಮೇಲೆ ನಮ್ಮನ್ನು ಪರಿಶೋಧಿಸಿದ ಮೇಲೆ ನಾನು ಹೇಳಿರುವ ಈ 6 ಕಾರ್ಯಗಳು ನಮ್ಮ ಒಳಗೆ ಇಟ್ಟುಕೊಂಡು ಜೀವಿಸುವುದಕ್ಕೆ ಸಿದ್ಧವಾದವನು ದೇಶೀಯ ಸ್ನಾನ ಹೊಂದಬೇಕು, ಅದಕ್ಕೆ ತಯಾರಾಗಬೇಕು ಎಂಬುದಾಗಿ. ಹಾಗಾದ್ರೆ ಯಾರು ದೇಶೀಯ ಸ್ನಾನ ಹೊಂದಬೇಕು? ಈ 6 ಕಾರ್ಯಗಳು ಉಳ್ಳಂತ ವ್ಯಕ್ತಿ ಯಾರೇ ಆಗಲಿ ಅವನ ದೇಶೀಯ ಸ್ನಾನ ಹೊಂದಬೇಕು. ಕ್ರೈಸ್ತರು ಎಂಬುದಾಗಿಲ್ಲ, ಸಕಲ ಮಾನವನಿಗೂ ದೇವರು ಕೊಟ್ಟಂತ ಕರ್ಮವಾಗಿದೆ ದೇಶೀಯ ಸ್ನಾನವು. ಇದು ಯಾವ ಮತದೊಟ್ಟಿಗೆ ಸೇರುವುದಲ್ಲ, ಯಾವುದೇ ವಿಧವಾದಂತ ಸಂಘಟನೆ ಒಟ್ಟಿಗೆ ಸೇರುವುದಲ್ಲ, ಯಾವುದೇ ವಿಧವಾದಂತ ಗುಂಪು ಜನರೊಟ್ಟಿಗೆ ಸೇರುವುದಲ್ಲ. ಇದು ಕರ್ತನಾದ ಯೇಸು ಕ್ರಿಸ್ತುವಿನ ಮರಣ, ಹುಣುವಿಕೆ, ಪುನರುದ್ಧಾನದೊಟ್ಟಿಗೆ ಸೇರುವಂತ ಕರ್ಮವಾಗಿದೆ. ಇಲ್ಲ, ಯೇಸುವಿನ ಮರಣವು ಅವನ ಹುಣುವಿಕೆಗೂ ಅವನ ಪುನರುದ್ಧಾನಕ್ಕೂ ಒಬ್ಬ ವ್ಯಕ್ತಿ ಸೇರುವಂತ ವಿಶ್ವಾಸದಿಂದ ಸೇರಲ್ಪಡುವಂತ ಕರ್ಮವಾಗಿದೆ ದೇಶೀಯ ಸ್ನಾನವು. ಅದರಿಂದ ಇದು ಮಾಡಬೇಕಾದವನಿಗೆ ಇರಬೇಕಾದಂತ ಕ್ವಾಲಿಟಿಯನ್ನ ನಿಮಗೆ ತಿಳಿಸಿದ್ದೇವೆ. ಮುಂದಿನ ಒಂದು ಕಾರ್ಯ ಕೂಡ ಹೇಳಿ ನಮ್ಮ ವಿಡಿಯೋವನ್ನು ನಮಗೆ ಇವತ್ತಿನ ಸಂದೇಶವನ್ನ ಕ್ಲಾಸ್ ಅನ್ನ ನಮಗೆ ಮುಕ್ತಾಯಗೊಳಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ವೆನ್ ಟು ಬಿ ಬ್ಯಾಪ್ಟೈಸ್ಡ್. ಒಂದು ಪ್ರಶ್ನೆ, ಯಾವಾಗ ನಾವು ದೇಶೀಯ ಸ್ನಾನ ಹೊಂದಬೇಕು? ದೇಶೀಯ ಸ್ನಾನ ಹೊಂದುವುದಕ್ಕಾಗಿ ಪ್ರತ್ಯೇಕವಾದಂತ ಸಮಯ ಉಂಟಾ? ಕೆಲವರ ಇತರವಾಗಿ ಒಂದು ಚಿಂತೆ ಕೆಲವರಿಗೆ ಉಂಟಾಗುತ್ತದೆ. ಎಲ್ಲ ವರ್ಷದ ಪ್ರಾರಂಭದ ದಿವಸ ಅಂದ್ರೆ ವರ್ಷದ ಕೊನೆಗೆ ಜಾನ್ವರಿ ತಿಂಗಳು 1ನೇ ತಾರೀಕು ದೇಶೀಯ ಸ್ನಾನ ಹೊಂದಿದ್ರೆ ಚೆನ್ನಾಗಿರ್ತದೆ, ಒಳ್ಳೆಯ ದಿವಸ ಎಂಬುದಾಗಿ ಕೆಲವರು ಚಿಂತೆ ಮಾಡುತ್ತಾ ಇದೆ. ಡಿಸೆಂಬರ್ ತಿಂಗಳಿನಲ್ಲಿ ದೇಶೀಯ ಸ್ನಾನ ಡಿಸೆಂಬರ್ 25ಗೆ ಮಾಡಿಸಿದರೆ ಚೆನ್ನಾಗಿರ್ತದೆ, ಕೆಲವರು ಈಸ್ಟರ್ ದಿನದಲ್ಲಿ ಮಾಡಿಸಿದರೆ ಚೆನ್ನಾಗಿರ್ತದೆ ಅಂತ ಹೇಳುತ್ತೇವೆ. ಈ ತರವಾದಂತ ಪುಣ್ಯ ದಿವಸಗಳು ಎಂದು ಹೇಳಿ ಕೆಲವೊಂದು ದಿವಸಗಳನ್ನ ಆಯ್ಕೆ ಮಾಡಿ ಆ ದಿವಸವನ್ನ ದೇಶೀಯ ಸ್ನಾನ ಮಾಡಬೇಕು ಎಂಬುದಾಗಿ ಇಷ್ಟಪಡುವವರಿದ್ದಾರೆ. ಅದು ವಚನದಲ್ಲಿ ಸರಿಯಾಗಿದೆಯಾ ಎಂಬುದಾಗಿ, ವಚನದಲ್ಲಿ ಅದು ಸರಿಯಾಗಿದೆಯಾ ಎಂಬುದಾಗಿ ಪರಿಶೋಧಿಸೋಣ. ಯಾಕಂದ್ರೆ ದೇವರ ವಚನದಲ್ಲಿ ಎಲ್ಲಿಯೂ ದೇಶೀಯ ಸ್ನಾನ ಹೊಂದುವುದಕ್ಕಾಗಿ ಹೇಳಿರುವಂತ ಜಾಗದಲ್ಲಿ ಯಾವ ಕಡೆಯಲ್ಲಿಯೂ ಇಂದ ದಿವಸ ಇಷ್ಟಿನ ತಾರೀಕು ಇಷ್ಟಿನ ಸಮಯಕ್ಕೆ ನೀವು ಅದನ್ನ ಮಾಡಬೇಕು ಎಂಬುದಾಗಿ ಹೇಳಲಿಲ್ಲ.
ಯಾಕಂದರೆ ದೇಶೀಯ ಸ್ನಾನವು ತಗೊಳ್ಳಬೇಕಾಗಿರುವಂಥದ್ದು ಯಾವಾಗೆಂದರೆ, ಒಂದು ಮಾನಸಾಂತರ ಹೊಂದಿದವನು, ಎರಡು ರಕ್ಷಣೆ ಹೊಂದಿದವನು, ಮೂರನೇದಾಗಿ ನಾನು ಹೇಳಿರುವಂತ 6 ವಿಧವಾದ ಕಾರ್ಯಗಳನ್ನ ಆಮೇಲೆ ಜೀವಿತದಲ್ಲಿ ಇಟ್ಟುಕೊಂಡು ಜೀವಿಸುವಂತ ವ್ಯಕ್ತಿ, ಅದಕ್ಕೆ ತೀರ್ಮಾನಿಸುವಂತ ವ್ಯಕ್ತಿ ಯಾವಾಗ ತೀರ್ಮಾನಿಸುತ್ತಾನೋ ಆವಾಗೆ ಅವನಿಗೆ ದೇಶೀಯ ಸ್ನಾನವನ್ನು ಕೊಡಬಹುದು. ಹಾಗಾದರೆ ಸತ್ಯವೇದ ಪುಸ್ತಕದಲ್ಲಿ ದೇಶೀಯ ಸ್ನಾನ ಹೊಂದಿರುವಂತ ಕೆಲವೊಂದು ಸಮಯಗಳನ್ನ ನಾವು ನೋಡಿದ್ದೇವೆ, ಕೆಲವೊಂದು ಸಂದರ್ಭಗಳನ್ನ ನಾವು ನೋಡಿದ್ದೇವೆ. ಅದಕ್ಕೆ ಮತ್ತಾಯನ ಬರೆದ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 4ರಿಂದ 6ನೇ ವಾಕ್ಯವು ಮತ್ತು 16ನೇ ಅಧ್ಯಾಯ 16ನೇ ವಾಕ್ಯವು, ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 12ನೇ ವಾಕ್ಯ, 16ನೇ ಅಧ್ಯಾಯ 15ನೇ ವಾಕ್ಯವು, 23ನೇ ವಾಕ್ಯವು, 18ನೇ ಅಧ್ಯಾಯ 8ನೇ ವಾಕ್ಯವು, 22ನೇ ಅಧ್ಯಾಯದ 16ನೇ ವಾಕ್ಯವು. ಇಷ್ಟು ವಾಕ್ಯಗಳನ್ನ ನಾವು ಕಲಿಯುವಾಗ ದೇಶೀಯ ಸ್ನಾನ ಹೊಂದಿರುವಂತ ಸಮಯ ನಮಗೆ ನೋಡುವುದಕ್ಕೆ ಸಾಧ್ಯ. ಅದೇ ವಚನ ಕೇಳಿರುವಂತ ಅದೇ ನಿಮಿಷ, ವಾಕ್ಯ ಕೇಳಿರುವಂತ ಅದೇ ದಿವಸ, ವಾಕ್ಯ ಕೇಳಿ ಒಂದು ದಿವಸ ಬಿಟ್ಟು ರಾತ್ರಿಯಲ್ಲಿ ಕೂಡ ದೇಶೀಯ ಸ್ನಾನವನ್ನು ಹೊಂದಿರುವುದನ್ನು ನಮಗೆ ನೋಡುವುದಕ್ಕೆ ಸಾಧ್ಯ. ಹಾಗಾದರೆ ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವುದು, ಒಬ್ಬ ವ್ಯಕ್ತಿ ಮಾನಸಾಂತರ ಹೊಂದಿ ರಕ್ಷಣೆಯ ಅನುಭವಕ್ಕೆ ಬಂದರೆ ಆ ಬಂದವನ ತೀರ್ಮಾನ, ನಾನು ಇನ್ನು ಮುಂದೆ ಯೇಸುವಿನನ್ನ ಮಾತ್ರವೇ ಹಿಂಬಾಲಿಸುವುದು, ಅವನ ಮರಣ, ಉಳುವಿಕೆ, ಪುನರುತ್ಥಾನಕ್ಕೆ ನಾನು ಕೂಡ ಸೇರುವುದಕ್ಕೆ ಸಿದ್ಧವಾಗಿದೆ ಎಂದು ಯಾವತ್ತು ವಿಶ್ವಾಸದಿಂದ ಅವನು ಹೇಳುತ್ತಾನೋ, ಆ ಹೇಳುವಂತ ನೆಕ್ಸ್ಟ್ ಮೂಮೆಂಟ್ಗೆ ಅವನಿಗೆ ದೇಶೀಯ ಸ್ನಾನ ಕೊಡಬಹುದು. ಅದು ವಚನ ನಮಗೆ ತಿಳಿಸುತ್ತಾ ಇದೆ, ವಾಕ್ಯ ನಮಗೆ ಹೇಳುತ್ತಾ ಇದೆ. ಹಾಗಾದರೆ ನನ್ನ ಒಂದು ಅಭಿಪ್ರಾಯ ಇದರಿಂದ ನಾನು ಹೇಳುವುದು, ಒಬ್ಬನು ರಕ್ಷಣೆ ಹೊಂದಿ ನನಗೆ ದೇಶೀಯ ಸ್ನಾನ ಬೇಕು ಎಂದು ಅಂದಿದರೆ ಆ ಮೂಮೆಂಟಿಗೆ, ಆ ಸಮಯಕ್ಕೆ ಅವನಿಗೆ ದೇಶೀಯ ಸ್ನಾನ ಕೊಡುವುದಕ್ಕೆ ಕಾರ್ಯಗಳು ಸಿದ್ಧಪಡಿಸುವುದಕ್ಕಿಂತ ಮುಂಚೆ 1-2 ಅವರ್ ಸಮಯ ತಗೊಂಡು ಅವನಿಗೆ ದೇಶೀಯ ಸ್ನಾನ ಏನೆಂದ ಕೂಡ ನೀವು ಕಲಿಸಬೇಕು. ದೇಶೀಯ ಸ್ನಾನ ಹೊಂದಿದ ಆದ್ಮೇಲೆ ದೇಶೀಯ ಸ್ನಾನ ಏನೆಂದ ಕಲಿಸುವುದರಲ್ಲಿ ಅರ್ಥವಿಲ್ಲ. ದೇಶೀಯ ಸ್ನಾನ ಹೊಂದುವುದಕ್ಕಿಂತ ಮುಂಚೆ ದೇಶೀಯ ಸ್ನಾನ ಏನೆಂದು ಅವನಿಗೆ ಕಲಿಸಬೇಕು. ಒಬ್ಬನು ದೇಶೀಯ ಸ್ನಾನ ಬೇಕು ಎಂದು ಹೇಳಿದ ತಕ್ಷಣ ನಾವು ದೇಶೀಯ ಸ್ನಾನ ಕೊಡುವುದು ವಚನ ನಮಗೆ ಹೇಳುತ್ತಾ ಇದೆ. ಆದರೆ ನನ್ನ ಒಂದು ಪರ್ಸನಲ್ ಅಭಿಪ್ರಾಯ ಏನೆಂದರೆ, ಒಬ್ಬ ವ್ಯಕ್ತಿ ಹೇಳಿದರೆ ಹೇಳಿದ ಕೂಡಲೇ ಕೊಡುವುದಕ್ಕಿಂತಲೂ, ಹೇಳಿದ ಕೂಡಲೇ ಅವನಿಗೆ ಹೇಳು, ಸ್ವಲ್ಪ ಹೊತ್ತು ನನ್ನ ಜೊತೆ ಕೂತ್ಕೊಳ್ಳಿ, ನಾನು ದೇಶೀಯ ಸ್ನಾನದ ಕ್ಲಾಸ್ ಏನೆಂದು ನಿಮಗೆ ಹೇಳುತ್ತೇನೆ, ಫಸ್ಟ್ ದೇಶೀಯ ಸ್ನಾನ ಏನೆಂದು ನೀವು ಕಲಿಯಿರಿ, ದೇಶೀಯ ಸ್ನಾನ ಏನೆಂದು ಅರ್ಥ ಮಾಡಿಕೊಳ್ಳಿರಿ, ಅದರ ಗೌರವ ಏನು, ಅದು ಮಾಡಿಸಿಕೊಂಡಿದರೆ ಏನು, ಮಾಡದಂತೆ ಇದ್ದರೆ ಏನು ಇನ್ನಿತ್ಯಾದಿ ವಿಷಯಗಳನ್ನು ನೀನು ಅರಿತುಕೊಂಡಿದ ಮೇಲೆ ನಿನ್ನ ತೀರ್ಮಾನದಲ್ಲಿ ನಿಲ್ಲುವುದಾದರೆ ಆ ಇಮ್ಮಿಡಿಯೇಟ್ ಸಮಯ ನಿಮಗೆ ದೇಶೀಯ ಸ್ನಾನ ಕೊಡಬಹುದು, ಅವನಿಗೆ ಕೊಡುವುದಕ್ಕೂ ಆಗುತ್ತದೆ. ಸೊ ಅದರಿಂದ ಇದು ನನ್ನ ಒಂದು ಚಿಕ್ಕ ಅಭಿಪ್ರಾಯವಾಗಿದೆ. ಹಾಗಾದರೆ ಪ್ರಿಯರೇ, ದೇಶೀಯ ಸ್ನಾನ ಹೊಂದುವುದಕ್ಕೆ ಪ್ರತ್ಯೇಕ ಸಮಯವಿಲ್ಲ, ಪ್ರತ್ಯೇಕ ಟೈಮ್ ಇಲ್ಲ, ಪ್ರತ್ಯೇಕ ದಿವಸವಿಲ್ಲ. ಯಾವಾಗ ಮಾನಸಾಂತರಕ್ಕೆ ಯೋಗ್ಯವಾದಂತ ಬಲ ಕೊಟ್ಟು ರಕ್ಷಣೆಯ ಮಾರ್ಗದಲ್ಲಿ ನಡೆದುಕೊಳ್ಳುವುದಕ್ಕೆ ಕುಟುಂಬವಾಗಲಿ ವ್ಯಕ್ತಿಗಳಾಗಲಿ ತೀರ್ಮಾನಿಸುವಾಗ ಆ ವ್ಯಕ್ತಿಗೆ ದೇಶೀಯ ಸ್ನಾನದ ಕ್ಲಾಸ್ ಕೊಟ್ಟು ಅವನಿಗೆ ಕೊಡಬಹುದು. ಈ ಕಾರ್ಯ ನಿಮಗೆ ಕ್ಲಿಯರ್ ಆಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಹಾಗಾದರೆ ಇವತ್ತು ನಾವು ಕಲಿತಿರುವಂತ ಈ 2 ಕಾರ್ಯಗಳು, ಒಂದು ಯಾರು ದೇಶೀಯ ಸ್ನಾನ ಹೊಂದಬೇಕು, 2 ದೇಶೀಯ ಸ್ನಾನ ಹೊಂದುವುದಕ್ಕಿರುವ ಸಮಯ ಯಾವುದು. ಇದು 2ಕ್ಕೂ ನಿಮಗೆ ಉತ್ತರವನ್ನು ಸಿಕ್ಕಿತ್ತು ಎಂಬುದಾಗಿ ನಾನು ನಂಬುತ್ತೇನೆ. ಹಾಗಾದರೆ ಪ್ರಿಯರೇ, ಇವತ್ತಿಗೆ ನಮ್ಮ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ನೆಕ್ಸ್ಟ್ ದಿವಸ ಇದರ ಬಾಕಿ ಕಾರ್ಯಗಳನ್ನ ನಮಗೆ ಚಿಂತಿಸೋಣ. ನೆಕ್ಸ್ಟ್ ದಿವಸ ಒಂದು ಬೈಬಲ್ ಕ್ಲಾಸ್ ಆಗಿ ಇದು ಹೀಗೆ ಮುಂದಕ್ಕೆ ನಡೆಸುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಸೊ ಕೃತ್ಯವಾಗಿ ವಚನ ಪ್ರಕಾರ ವಾಕ್ಯವನ್ನ ಎತ್ತಿ ಅದನ್ನ ಓದುತ್ತಾ ಇಲ್ಲ, ಆದರೆ ಓದುವುದಕ್ಕೆ ನಾವು ಸಮಯವನ್ನು ತಗೊಂಡಿದ್ದೇವೆ ಮತ್ತು ವಿಡಿಯೋ ತುಂಬಾ ಲೆಂತ್ ಆಗಿಬಿಡುತ್ತೆ. ಅದರಿಂದ ವಿಡಿಯೋ ಸ್ವಲ್ಪ ಶಾರ್ಟ್ ಆಗಿ ಮಾಡುವುದಕ್ಕೋಸ್ಕರ ವಾಕ್ಯ ಓದದ ಆ ವಾಕ್ಯಗಳೆಲ್ಲ ನಿಮಗೆ ತಿಳಿಸುತ್ತಾ ಇದೆ, ಇಂದ ವಾಕ್ಯಗಳು ಇಂದ ಕಡೆಯಲ್ಲಿದೆ ಎಂಬುದಾಗಿ. ಅದರಿಂದ ದೇಶೀಯ ಸ್ನಾನವು ಯಾರು ತಗೋಬೇಕು,
ತಗೊಂಡಿದ್ದವರು ಒಮ್ಮೆ ಪರಿಶೋಧಿಸಿರಿ. ನಾನು ದೇಶೀಯ ಸ್ನಾನ ತಗೊಂಡಿದೆ, ಈ ವಾಕ್ಯಗಳ ಪ್ರಕಾರ ನಡೀತಾ ಇದ್ದೀರಾ? ತಗೊಳ್ಳುವುದಕ್ಕಾಗಿ ಇರುವವರು ನಿಮ್ಮನ್ನು ಒಮ್ಮೆ ಪರಿಶೋಧಿಸಿರಿ. ನಾನು ಇದನ್ ಪ್ರಕಾರ ನಡೆಯುವುದಕ್ಕೆ ಸಿದ್ಧನಾಗಿದ್ದೀಯಾ? ಹಾಗೆ ನಮ್ಮನ್ನು ಪರಿಶೋಧಿಸಿಕೊಂಡಿದ ಮೇಲೆ ದೇಶೀಯ ಸ್ನಾನಕ್ಕೆ ಹೆಜ್ಜೆ ನೀಡೋಣ. ಹಾಗೆ ಇಡುವುದಾದರೆ ದೇಶೀಯ ಸ್ನಾನ ಮಾಡಿಸಿಕೊಳ್ಳುವುದರ ಮೂಲಕ ಯೇಸುವಿನ ಆಜ್ಞೆಯನ್ನ ನೀವು ಅನುಸರಿಸುವುದು, ಸ್ವರ್ಗದಲ್ಲಿ ಸಂತೋಷ ಉಂಟಾಗುವುದು, ಸ್ವರ್ಗದಲ್ಲಿ ಆನಂದ ಉಂಟಾಗುವುದು, ದೇವರು ಮೆಚ್ಚುವಂತ ಕರ್ಮವಾಗಿದೆ ದೇಶೀಯ ಸ್ನಾನ. ಸೊ ಅದರಿಂದ ಪ್ರಿಯರೇ, ಈ ಎರಡು ಕಾರ್ಯಗಳು, ಎರಡು ವಿಷಯಗಳನ್ನ ನಿಮಗೆ ತಿಳಿಸಿದೆ. ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ, ಅನುಗ್ರಹಿಸಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಿಯರೇ, ನಮ್ಮ ಈ ಚಾನೆಲ್ ಟ್ರೂ ವಿಷನ್ ಚಾನೆಲ್ ನೀವು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಬೆಲ್ಲೈಕನ್ ಕೂಡ ಸ್ವಲ್ಪ ಅನೇಬಲ್ ಮಾಡಿ. ನೀವು ಕೊಡುವಂತ ಸಪೋರ್ಟ್ ಆಗಿರುತ್ತದೆ ನಮಗೆ ಮುಂದೆ ವಿಡಿಯೋಸ್ಗಳನ್ನ ಕ್ಲಾಸ್ಗಳನ್ನ ನಡೆಸುವುದಕ್ಕೆ ಪ್ರಚೋದನವಾಗುವುದು. ಸೊ ಅದರಿಂದ ನಿಮ್ಮ ಸಹಕರಣಗಳನ್ನ, ನಿಮ್ಮ ಸಹಾಯಗಳನ್ನ, ನಿಮ್ಮ ಸಹಾಯಗಳನ್ನ ನಾವು ನಿರೀಕ್ಷಿಸುತ್ತಾ ನಮ್ಮ ವಿಡಿಯೋನ ಮುಕ್ತಾಯಗೊಳಿಸುತ್ತೇನೆ. ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.